ಸತ್ಯದ ಧರ್ಮದ ನ್ಯಾಯದ ನಿಷ್ಠೆಯ ಮಣ್ಣು ಧರ್ಮಸ್ಥಳದ ಧರ್ಮಭೂಮಿಕೆಯಲ್ಲಿಂದು ಲಕ್ಷ ದೀಪೋತ್ಸವದ ಸಂಭ್ರಮ ಶ್ರೀ ಮಂಜುನಾಥ ಸ್ವಾಮಿಗೆ. ಲಕ್ಷ ದೀಪಗಳು ಬೆಳಗ್ತದೆ ಇಲ್ಲಿ. ಅದು ಎಣ್ಣೆಯಿಂದ ಬತ್ತಿಯ ದೀಪ ಉರಿಸಿದ್ದಿರಬಹುದು, ಅಥವಾ ಈಗ ವಿದ್ಯುತ್ ದೀಪಗಳ ಅಲಂಕಾರಗಳಿರಬಹುದು. ಇದೆಲ್ಲ ರೀತಿಯಲ್ಲಿ ಲಕ್ಷ ದೀಪ ಉತ್ಸವ ಎಂಬುದಾಗಿ, ಲಕ್ಷ ಎಂಬುದು ಸಾಂಕೇತಿಕವಾಗಿ ಅದನ್ನು ಹೇಳ್ತೇವೆ. ಆ ದೀಪೋತ್ಸವ ಎನ್ನುವುದು 5 ದಿನಗಳ ಕಾಲ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೀತದೆ. $25, $30, $40 ಸಾವಿರ ಜನ ಊಟ ಮಾಡುವ ಅನ್ನಪೂರ್ಣದಲ್ಲಿ ಯಾವುದೇ ವಸ್ತುವನ್ನು ಧರ್ಮಸ್ಥಳ ಬೇರೆ ಕಡೆಗಳಿಂದ ಅದನ್ನು ಸಂಗ್ರಹ ಮಾಡೋದಿಲ್ಲ. ಅವರೇ ಅಡುಗೆಯನ್ನು ಸಿದ್ಧಪಡಿಸಿ ವಿಧ ವಿಧವಾದ ಭಕ್ಷ್ಯ ಭೋಜ್ಯಗಳನ್ನು ಸಿದ್ಧಪಡಿಸಿ ಬಂದ ಎಲ್ಲರ ಉದರ ಸಂತೃಪ್ತಿಯಾಗುವಾಗ ಅವರು ಮಾಡ್ತಾರೆ. ಬಂದಂತಹವರಿಗೆ ನಮ್ಮ ಸಾಹಿತ್ಯದ ಬಗ್ಗೆ ತಿಳಿಸಬೇಕು, ನಮ್ಮ ಧರ್ಮದ ಬಗ್ಗೆ ಅವರಿಗೆ ಚಿಂತನೆಯನ್ನು ಹಚ್ಚಬೇಕು ಎಂಬ ದೃಷ್ಟಿಯಿಂದ ಸರ್ವಧರ್ಮ ಸಾಹಿತ್ಯ ಸಮ್ಮೇಳನವನ್ನು ಆ ಬಿಡುವಿನ ಸಮಯಕ್ಕೆ ಜೋಡಿಸಿಕೊಂಡದ್ದು. ಸತ್ಯದ ಧರ್ಮದ ನ್ಯಾಯದ ನಿಷ್ಠೆಯ ಮಣ್ಣು ಧರ್ಮಸ್ಥಳದ ಧರ್ಮಭೂಮಿಕೆಯಲ್ಲಿಂದು ಲಕ್ಷ ದೀಪೋತ್ಸವದ ಸಂಭ್ರಮ ಶ್ರೀ ಮಂಜುನಾಥ ಸ್ವಾಮಿಗೆ. ಈ ಸಂದರ್ಭದಲ್ಲಿ ಲಕ್ಷಾಂತರ ಜನನೂ ಕೂಡ ಇಲ್ಲಿ ಸೇರಿದ್ದಾರೆ. ಇವರೆಲ್ಲ ಸೇರೋದಕ್ಕೆ ಯಾವ ಆಧ್ಯಾತ್ಮಿಕವಾದಂಥ ಸತ್ವ ಕಾರಣ ಅಂತ ಹೇಳೋದನ್ನು ನಾವು ಸಮಾಜದ ಮುಂದೆ ಅನಾವರಣ ಮಾಡುವಂಥದ್ದು ಕಹಳೆ ನ್ಯೂಸಿನ ಈ ಕಾರ್ಯಕ್ರಮದ ಪ್ರಧಾನ ಉದ್ದೇಶ. ಒಂದು ಕಡೆಯಿಂದ ಈ ಚಂಡೆ, ವಾಲಗ, ಡೋಲು, ನಾದಸ್ವರಗಳು, ಈ ದೀಪಾಲಂಕಾರಗಳು, ಸಂತೆ ಮಾರುಕಟ್ಟೆಗಳು, ಈ ಜನಜಂಗುಳಿ, ಇದೊಂದು ಜಾತ್ರೆ, ಇದು ವಿಷಯ ಬೇರೆ. ಆದರೆ ಇದರ ಹಿಂದೆ ಯಾವ ಒಂದು ಧಾರ್ಮಿಕವಾದಂತಹ ಗಟ್ಟಿ ನೆಲೆಗಟ್ಟು ಇದೆ ಅಂತ ಹೇಳೋದನ್ನು ನಾವು ತಿಳ್ಕೊಳ್ಳಲೇಬೇಕು. ಅದೇ ಮಂಜುನಾಥ ಸ್ವಾಮಿಯ ಅಂತಃಸತ್ವ. ಬನ್ನಿ ಬಂಧುಗಳೇ, ಆ ಕುರಿತು ಒಂದಷ್ಟು ನಾವು ಚರ್ಚೆ ಮಾಡುವ, ವಿಮರ್ಶೆ ಮಾಡುವ. ಬನ್ನಿ ಸ್ನೇಹಿತರೆ, ನಾವು ಇಷ್ಟು ಜನರನ್ನು ಸೆಳೆಯುತ್ತಾ ಇರುವಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಂತಃಸತ್ವಕ್ಕೆ ಏನು ಕಾರಣ ಅಂತ ಹೇಳಿ ತಿಳ್ಕೊಳ್ಳುವ. ಈ ಲಕ್ಷದೀಪೋತ್ಸವದ ಸಂಯೋಜಕರು ಪರಮಪೂಜ್ಯ ಖಾವಂದರ ಮಾರ್ಗದರ್ಶನದಲ್ಲಿ ಸಂಯೋಜನೆ ಮಾಡ್ತಾ ಇರುವವರು SDM ಕಾಲೇಜಲ್ಲಿ ಸಂಸ್ಕೃತ ವಿಭಾಗದ ಪ್ರೊಫೆಸರೂ ಆಗಿರುವಂತಹ ಡಾಕ್ಟರ್ ಶ್ರೀಧರ ಭಟ್ ಅವರನ್ನು ಮಾತಾಡಿಸುವ. ಸರ್, ನಮಗೆ ಇಲ್ಲಿ ದೊಡ್ಡ ಜನಜಾತ್ರೆ ಕಾಣ್ತಾ ಇದೆ. ಇಲ್ಲಿ ಚೆಂಡೆ, ಡೋಲು, ವಾಲಗ ಇವೆಲ್ಲವೂ ಕಾಣ್ತಾ ಇದೆ. ನಮಗೆ ದೇವಸ್ಥಾನದ ಒಂದಷ್ಟು ಧಾರ್ಮಿಕ ಆಚರಣೆಗಳ ಕುರಿತು ನಮ್ಮ ಜನರಿಗೆ ತಲುಪಿಸುವಂಥ ಆಸೆ ಸರ್. ಲಕ್ಷದೀಪೋತ್ಸವ ಅಂತಂದರೆ ಧಾರ್ಮಿಕವಾಗಿ ಒಳಗಡೆ ಶ್ರೀ ಮಂಜುನಾಥ ಸ್ವಾಮಿಗೆ ಏನೇನು ನಡೀತದೆ ಅಂತ ಕೇಳ್ಬೋದಾ ಸರ್? ಖಂಡಿತವಾಗಿ. ಓಂ ಶ್ರೀ ಮಂಜುನಾಥಾಯ ನಮಃ. ಕ್ಷೇತ್ರದ ಮಂಜುನಾಥ ಸ್ವಾಮಿಗೆ ಪ್ರಣಾಮಗಳನ್ನು ಸಮರ್ಪಿಸಿ, ಧರ್ಮಸ್ಥಳ ಕ್ಷೇತ್ರ ಅತ್ಯಂತ ಹಿನ್ನೆಲೆ ಇರುವ, ಪರಂಪರೆ ಇರುವಂತಹ ಅತ್ಯಂತ ಪವಿತ್ರವಾದಂತಹ ಕ್ಷೇತ್ರ ಅಂತ ನಾವು ಕರಿತೇವೆ.
ನಿಮ್ಮ ಅನೇಕ ಪ್ರಶ್ನೆಗಳಿಗೆ ಕೆಲವೇ ಮಾತುಗಳಲ್ಲಿ ನಾನು ಉತ್ತರ ಹೇಳ್ತೇನೆ. ಯಾಕೆ ಪವಿತ್ರವಾದ ಕ್ಷೇತ್ರ ಅಂತಂದರೆ, ಇದು ಬಹಳ ಪ್ರಾಚೀನ ಕಾಲದಲ್ಲಿ 800 ವರ್ಷಗಳ ಹಿಂದೆ ಪ್ರತಿಷ್ಠಾಪನೆ ಮಾಡಿದಂತಹ ಒಂದು ಕ್ಷೇತ್ರ ಇದು. ಇಲ್ಲಿ ಪ್ರತಿನಿತ್ಯ ಸ್ವಾಮಿಯ ಸೇವಾರೂಪವಾಗಿ ಅನೇಕ ವಿಧಿವಿಧಾನಗಳು ಅಚ್ಚುಕಟ್ಟಾಗಿ ನಡೀತದೆ. ಇಲ್ಲಿ ನೀವು ಧರ್ಮಸ್ಥಳದ ಈ ದೇವಸ್ಥಾನವನ್ನು ನೋಡಿದರೆ ಇದರ ವೈಜ್ಞಾನಿಕವಾದ ಪರಿಕಲ್ಪನೆ ನಮಗೆ ಗೊತ್ತಾಗತ್ತೆ. ತಳಭಾಗದಲ್ಲಿ ಎಲ್ಲಿಯೂ ಕಿಟಕಿಗಳಿಲ್ಲ ಒಳಗಡೆ ನೋಡಲಿಕ್ಕೆ. ಮೇಲ್ಭಾಗದಿಂದ ಕಿಟಕಿಗಳಿರುವಂತಹ ಒಂದು ವಿಶಿಷ್ಟವಾದ ದೇವಸ್ಥಾನ ಧರ್ಮಸ್ಥಳ ಕ್ಷೇತ್ರದ್ದು. ಇಲ್ಲಿಯ ಸ್ವಾಮಿಗೆ ಪ್ರತಿ ದಿವಸ ನೇತ್ರಾವತಿ ನದಿಯಿಂದ 9 ಕಲಶಗಳಲ್ಲಿ ನೀರನ್ನು ತಂದು ನವಕಲಶ ಅಭಿಷೇಕ ಅಂತ ಮಾಡ್ತಾರೆ. ಇದು ಯಾಕೆ ಮಾಡ್ತೇವೆ ಅಂತಂದರೆ, ಈ ನವಕಲಶಾಭಿಷೇಕವನ್ನು ಎಲ್ಲ ಧಾರ್ಮಿಕ ಕ್ಷೇತ್ರಗಳಲ್ಲೂ ಮಾಡ್ತಾರೆ, ಆದರೆ ವಾರ್ಷಿಕವಾಗಿ ಮಾಡ್ತಾರೆ. ಇಲ್ಲಿ ಪ್ರತಿನಿತ್ಯ ಇಲ್ಲಿ ಆ ನವಕಲಶ ಅಭಿಷೇಕ ಅಂತ ಮಾಡ್ತಾರೆ. ಭಕ್ತರು ಬಂದವರು ಸರಿಯಾದ ತಿಳುವಳಿಕೆ ಇಲ್ಲದೆ ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡ್ತಾರೆ. ಬೇರೆ ಬೇರೆ ಕಾರಣಗಳಿಂದ ಒಳಗಡೆ ಮಾಲಿನ್ಯ ಉಂಟಾಗತ್ತೆ, ಅಶುದ್ಧಿ ಎನ್ನುವುದು ಉಂಟಾಗ್ತದೆ. ಅಶುದ್ಧಿಯಾದರೆ ಕ್ಷೇತ್ರದ ಪ್ರಭಾವ ಎನ್ನುವುದು ಕಡಿಮೆಯಾಗ್ತಾ ಬರ್ತದೆ ಅಂತ ನಮಗೆಲ್ಲ ಗೊತ್ತು. ಅದಕ್ಕೋಸ್ಕರ ನವಕಲಶ ಅಭಿಷೇಕ ಅಂತ ಪ್ರತಿನಿತ್ಯ ಅಭಿಷೇಕ ಮಾಡಿ, ಪವಮಾನ ಅಭಿಷೇಕಗಳನ್ನೆಲ್ಲ ಮಾಡಿ, ರುದ್ರಾರ್ಚನೆಯನ್ನು ಮಾಡಿ, ಆಮೇಲೆ ಭಗವಂತನ ವಿಧ ವಿಧವಾದಂತಹ ಸೇವೆಗಳನ್ನು, ಶತರುದ್ರಾಭಿಷೇಕ ಸೇವೆಗಳನ್ನು ಇದನ್ನೆಲ್ಲ ಮಾಡುವಂತಹ ಪರಿಪಾಠ ಇಲ್ಲಿದೆ. ನೀವು ಕೇಳಿದರೆ ಧರ್ಮಸ್ಥಳ ಕ್ಷೇತ್ರದಲ್ಲಿ ಇವತ್ತು ಲಕ್ಷಾಂತರ ಜನರು ಇಲ್ಲೆಲ್ಲ ಸೇರಿದ್ದಾರೆ. ಇಷ್ಟು ಜನರು ಇಲ್ಲಿ ಬರಬೇಕು ಅಂದರೆ ಈ ಕ್ಷೇತ್ರದ ವೈಶಿಷ್ಟ್ಯತೆ ಏನು ಅಂತೇಳಿ ನಾವು ತಿಳಿದ ಹಾಗೆ ವರ್ಷಕ್ಕೆ 1 ಸಲವಾದರೂ ಧರ್ಮಸ್ಥಳ ಕ್ಷೇತ್ರಕ್ಕೆ ಹೋಗಲೇಬೇಕು ಅಂತ ತುಂಬ ಜನರು ಅಪೇಕ್ಷೆ ಪಟ್ಟು ಇಲ್ಲಿ ಬರ್ತಾರೆ. ನಮಗೆ ಗೊತ್ತು, ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ ಅಂತ. ನಮ್ಮ ಊರಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ವ್ಯವಹಾರಗಳಲ್ಲಿ ಏನೋ ತಿಳಿದೋ ತಿಳಿಯದೆಯೋ ನಾವು ಮಾಡಿದ ತಪ್ಪಿದ್ರೆ ಆ ತಪ್ಪುಗಳನ್ನೆಲ್ಲ ಭಗವಂತನ ಎದುರಿಗೆ ನಿವೇದನೆ ಮಾಡಿ ಅವನ ಅನುಗ್ರಹದಿಂದ ನಾವು ದೋಷಮುಕ್ತರಾಗ್ತೇವೆ, ಪಾಪರಹಿತರಾಗ್ತೇವೆ. ಈ ದೋಷಮುಕ್ತಿ ಮಾಡಿಕೊಳ್ಳದೇ ಇದ್ದರೆ ನಮಗೆ ಜೀವನದಲ್ಲಿ ಯಶಸ್ಸು ಇಲ್ಲ ಎನ್ನುವ ಪರಿಕಲ್ಪನೆಯಿಂದ ದೇವಸ್ಥಾನಗಳಿಗೆ ಹೋಗ್ತಾರೆ. ಧರ್ಮಸ್ಥಳಕ್ಕೆ ಒಂದು ಪರಂಪರೆ ಇರೋದರಿಂದ, ಇಲ್ಲಿ ಒಂದು ವ್ಯವಸ್ಥೆ ಇರೋದರಿಂದ ಲಕ್ಷಾಂತರ ಭಕ್ತರು ಈ ಕ್ಷೇತ್ರಕ್ಕೆ ಆವಾಗ ಭೇಟಿ ನೀಡ್ತಾ ಇರ್ತಾರೆ. ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ಲಕ್ಷ ದೀಪೋತ್ಸವ ಅಥವಾ ದೀಪೋತ್ಸವ ಎನ್ನುವುದು ಎಲ್ಲ ದೇವಸ್ಥಾನಗಳಲ್ಲಿ ನಡೀತದೆ. ಯಾಕೆ ಅಂತಂದರೆ, ಕೃತ್ತಿಕಾ ನಕ್ಷತ್ರ ಮಗ್ನಿರ್ದೇವತಾ ಅಂತ ವೇದ ಮಂತ್ರ ಹೇಳುತ್ತೆ. ಕೃತ್ತಿಕಾ ನಕ್ಷತ್ರ ಎನ್ನುವಂಥದ್ದು ಅದರ ಅಧಿದೇವತೆ ಅಗ್ನಿ, ದೀಪ ಅಥವಾ ಬೆಂಕಿ ಅಂತ ಅರ್ಥ, ಅಗ್ನಿ. ಕೃತ್ತಿಕಾ ನಕ್ಷತ್ರದಿಂದ ಕಾರ್ತಿಕ ಮಾಸ ಅಂತ ಬರ್ತದೆ. ಕಾರ್ತಿಕ ಮಾಸದ ಹುಣ್ಣಿಮೆಯ ದಿವಸ ಕೃತ್ತಿಕಾ ನಕ್ಷತ್ರ ಬರುವುದರಿಂದಲೇ ಈ ತಿಂಗಳಿಗೆ ಕಾರ್ತಿಕ ಮಾಸ ಅಂತ ಹೆಸರು. ಇಡೀ ತಿಂಗಳುಗಳ ಕಾಲ ಅಲ್ಲಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ದೀಪೋತ್ಸವ ಆಗ್ತದೆ. ಧರ್ಮಸ್ಥಳದಲ್ಲಿ ಅನೇಕ ಶತಮಾನಗಳಿಂದ ಕಾರ್ತಿಕ ಮಾಸದ ಬಹುಳ ಏಕಾದಶಿಯಿಂದ, ಕೃಷ್ಣ ಪಕ್ಷದ ಏಕಾದಶಿ ತಿಥಿಯಿಂದ ಅಮಾವಾಸ್ಯೆಯವರೆಗೆ ಲಕ್ಷ ದೀಪೋತ್ಸವದ ಕಾರ್ಯಕ್ರಮ ಎನ್ನುವಂಥದ್ದು ನಡೀತದೆ. ಲಕ್ಷ ದೀಪಗಳು ಬೆಳಗ್ತದೆ ಇಲ್ಲಿ. ಅದು ಎಣ್ಣೆಯಿಂದ ಬತ್ತಿಯ ದೀಪ ಉರಿಸಿದ್ದಿರಬಹುದು, ಅಥವಾ ಈಗ ವಿದ್ಯುತ್ ದೀಪಗಳ ಅಲಂಕಾರಗಳಿರಬಹುದು. ಇದೆಲ್ಲ ರೀತಿಯಲ್ಲಿ ಲಕ್ಷ ದೀಪ ಉತ್ಸವ ಎಂಬುದಾಗಿ, ಲಕ್ಷ ಎಂಬುದು ಸಾಂಕೇತಿಕವಾಗಿ ಅದನ್ನು ಹೇಳ್ತೇವೆ. ಆ ದೀಪೋತ್ಸವ ಎನ್ನುವುದು 5 ದಿನಗಳ ಕಾಲ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೀತದೆ. ಈ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಬಂದರೆ, ದೇವರ ದರ್ಶನವನ್ನು ಮಾಡಿದರೆ ಭಗವಂತನ ವಿಶೇಷ ಅನುಗ್ರಹ ನಮಗೆ ಸಿಗ್ತದೆ. ಅದಕ್ಕೋಸ್ಕರ ವಿಶೇಷವಾಗಿ ಕೊನೆಯ ದಿವಸ, ಇವತ್ತು ಅಮಾವಾಸ್ಯೆಯ ದಿವಸ ಭಗವಂತನ ರಥೋತ್ಸವದಲ್ಲಿ ಪಾಲ್ಗೊಂಡ್ರೆ ನಮ್ಮ ಅನೇಕ ಜನ್ಮದ ಪಾಪಗಳೆಲ್ಲ ದೂರವಾಗ್ತದೆ ಎನ್ನುವ ನಂಬಿಕೆ, ಶ್ರದ್ಧೆ ನಮ್ಮ ಆಸ್ತಿಕ ಮಹಾಜನರಲ್ಲಿ ಇದೆ. ಅದರ ಫಲವನ್ನು ಅವರು ಜೀವನದ ಅನುಭವದಲ್ಲಿ ಕಂಡುಕೊಳ್ತಾರೆ. ಆ ದೃಷ್ಟಿಯಿಂದ ಇಲ್ಲಿ ಲಕ್ಷ ದೀಪೋತ್ಸವಕ್ಕೆ ಇಷ್ಟೆಲ್ಲ ಜನರು ಆಗಮಿಸ್ತಾರೆ.
ಜೊತೆಗೆ ಕಟ್ಟೆಗಳನ್ನು ನಾನೆಲ್ಲೋ ಮೀಡಿಯಾದಲ್ಲಿ ಓದಿದ್ದೆ. ಗೌರಿ ಮಾರುಕಟ್ಟೆ ಉತ್ಸವ, ಕಂಚಿ ಮಾರುಕಟ್ಟೆ ಉತ್ಸವ, ಇದರ ಬಗ್ಗೆ ಹೇಳ್ಬೋದಾ ಸರ್? ಅಂದರೆ ಒಂದೊಂದೊಂದು ದಿನ ಒಂದೊಂದು ಕಟ್ಟೆಗಳಲ್ಲಿ ಉತ್ಸವ ಅಂತ ಏನೋ ಹೇಳ್ತಾರಲ್ಲ ಸರ್? 5 ದಿನಗಳ ಕಾಲ ದೇವರು ಗರ್ಭಗುಡಿಯಿಂದ ಹೊರಗೆ ಬಂದು ಹೊರಗಡೆ ಇರುವ ಎಲ್ಲ ಭಕ್ತರಿಗೆ ಅವನು ದರ್ಶನವನ್ನು ಕೊಡ್ತಾನೆ. ಉಳಿದ ಸಂದರ್ಭಗಳಲ್ಲಿ ನಾವು ಭಗವಂತನನ್ನು ಕಾಣಬೇಕಾದ್ರೆ ಗರ್ಭಗುಡಿಗೆ ಹೋಗಬೇಕು. ಜಾತ್ರೆಯ ಸಂದರ್ಭದಲ್ಲಿ ಭಗವಂತನೇ ಯಾತ್ರೆ ಮಾಡ್ತಾನೆ, ಹೊರಗಡೆಗೆ ಜಾತ್ರೆಯಾಗಿ ಹೊರಗಡೆ ಬರ್ತಾನೆ. ಅಂದರೆ ಭಕ್ತರೆಲ್ಲರನ್ನು ಏಕಕಾಲದಲ್ಲಿ ಸಮೂಹವಾಗಿ ಅವನು ಅನುಗ್ರಹ ಮಾಡುವಂತಹ ಒಂದು ವಿಶಿಷ್ಟವಾದಂತಹ ಕ್ರಮ ಎಲ್ಲ ದೇವಸ್ಥಾನಗಳಲ್ಲಿ 5 ದಿವಸ, 7 ದಿವಸ, 9 ದಿನಗಳ ಕಾಲ ಬೇರೆ ಬೇರೆ ಈ ಕಟ್ಟೆಗಳ ಉತ್ಸವ ಎನ್ನುವಂಥದ್ದು ನಡೀತದೆ. ಅಂದರೆ ಇದನ್ನ ಶ್ರೀ ಕ್ಷೇತ್ರದ ಜಾತ್ರೆ ಅಂತ ಕರಿಬೋದಾ ಸರ್? ಖಂಡಿತವಾಗಿ ಇದು ಕ್ಷೇತ್ರದ ಜಾತ್ರೆ ಮತ್ತೆ ನಡೀತದೆ. ಲಕ್ಷದೀಪೋತ್ಸವ ಎನ್ನುವುದು ಇನ್ನೊಂದು ಜಾತ್ರೆ. ಆ ರೀತಿಯಲ್ಲಿ ಇದೊಂದು ಜಾತ್ರೆಯೇ ಅಂತ ನಾವು ಕರಿತೇವೆ. 5 ದಿನಗಳ ಕಾಲ 5 ಕಟ್ಟೆಗಳಿಗೆ ಭಗವಂತ ಉತ್ಸವ ಮೂರ್ತಿಯನ್ನು ವಿಧಿವತ್ತಾಗಿ ಶಾಸ್ತ್ರೋಕ್ತವಾಗಿ ಮೆರವಣಿಗೆಯಲ್ಲಿ ವೇದಮಂತ್ರ ಘೋಷಗಳ ಮುಖಾಂತರ ತಗೊಂಡೋಗಿ ಅಲ್ಲಿ ಭಗವಂತನನ್ನು ಕೂರಿಸಿ ಎಲ್ಲ ವಿಧವಾದ ಅರ್ಚನೆಗಳನ್ನೆಲ್ಲ ಮಾಡಿ ಹೋಗುವ ಮಾರ್ಗದುದ್ದಕ್ಕೂ ಬೇರೆ ಬೇರೆಯವರು ಆರತಿಗಳನ್ನೆಲ್ಲ ಮಾಡಿಸ್ತಾರೆ. ಅಲ್ಲಿ ಪೂಜೆಯನ್ನು ಮಾಡಿ ಪುನಃ ಭಗವಂತ ಬಂದು ಗರ್ಭಗುಡಿಯ ಒಳಗಡೆ ಪ್ರವೇಶ ಮಾಡುವ ಕ್ರಮ. 5 ದಿನಗಳಲ್ಲಿ ಹೊಸಕಟ್ಟೆ ಉತ್ಸವ ಅಂತ ಇದೆ. ಅದು ಮೊದಲ ದಿವಸ ಇಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಬರುತ್ತೆ. ಹೊಸಕಟ್ಟೆ ಉತ್ಸವ, ಕೆರೆ ಕಟ್ಟೆ ಉತ್ಸವ, ಕೆರೆ ಇದೆ, ಪುಷ್ಕರಣಿ ಇದೆ, ಅದರ ಕಟ್ಟೆಗೆ ಹೋಗುವಂಥದ್ದು ಕೆರೆ ಕಟ್ಟೆ ಉತ್ಸವ. ಲಲಿತೋದ್ಯಾನ ಉತ್ಸವ ಅಂತ ಇಲ್ಲಿಯೇ ಎದುರುಗಡೆ ಇಲ್ಲಿ ಉದ್ಯಾನ ಇದೆ, ಲಲಿತೋದ್ಯಾನ ಉತ್ಸವ ಅಂತ ಪ್ರಾಚೀನ ಕಾಲದಲ್ಲಿ ಅಲ್ಲಿಯೂ ಕೂಡ ಸರ್ವಧರ್ಮ ಸಮ್ಮೇಳನ ನಡೀತಿತ್ತಂತೆ. ಆ ಲಲಿತೋದ್ಯಾನ ಉತ್ಸವ ಅಲ್ಲಿ ನಡೀತದೆ. ಆನಂತರ ಕಂಚಿ ಮಾರುಕಟ್ಟೆ ಉತ್ಸವ ಅಂತ ನಿನ್ನೆಯ ದಿವಸ 4ನೇ ದಿವಸ ಆಯಿತು. ಇವತ್ತು ಗೌರಿ ಮಾರುಕಟ್ಟೆ ಉತ್ಸವ ಅಂತೇಳಿ ಗೇಟ್ವೇ ಆಫ್ ಧರ್ಮಸ್ಥಳ ಅಂತ ನಾವು ಏನು ಕಾಣ್ತೇವೆ, ಮಹಾದ್ವಾರವನ್ನು ಕಾಣ್ತೇವೆ, ಆ ಮಹಾದ್ವಾರದ ಈಗ ನಾವು ಮಹಾದ್ವಾರಕ್ಕೆ ಮುಖವಾಗಿ ಹೋಗುವಾಗ ಅದರ ಬಲಗಡೆಯಲ್ಲಿ ಈ ಗೌರಿ ಮಾರುಕಟ್ಟೆ ಉತ್ಸವ ಎನ್ನುವಂಥದ್ದು ಇವತ್ತು ನಡೀತದೆ. ಸಾಮಾನ್ಯವಾಗಿ ಇದರ ಸಮಯ ಎಷ್ಟು ಸರ್? ದೇವರು ಹೊರಗಡೆ ಬರುವಂಥ ಸಮಯ? ಸಾಮಾನ್ಯವಾಗಿ ದೇವರು ಗರ್ಭಗುಡಿಯಿಂದ ಉತ್ಸವ ಮೂರ್ತಿ ಹೊರಗೆ ಬಂದ ಕೂಡಲೇ ಆ ಗರ್ಭಗುಡಿಯ ಸುತ್ತ 3 ಪ್ರದಕ್ಷಿಣೆ ಮಾಡ್ತಾರೆ. ಆಮೇಲೆ ಅಲ್ಲಿಂದ ಮಧ್ಯ ಪ್ರಾಕಾರಕ್ಕೆ ಬರ್ತದೆ. ಅಂದರೆ ಸಾಯಂಕಾಲನ ಸರ್ ಇದು? ಹೌದು, ಈ ಉತ್ಸವ ಆಗುವ ಸಂದರ್ಭದಲ್ಲಿ ಮಧ್ಯ ಪ್ರಾಕಾರಕ್ಕೆ ಬರ್ತದೆ. ಮಧ್ಯ ಪ್ರಾಕಾರಕ್ಕೆ ಬಂದಾಗ 14 ಸುತ್ತು ಭಗವಂತನ ಪ್ರದಕ್ಷಿಣೆ ಎನ್ನುವಂತಹದ್ದು ನಡೀತದೆ. ಅಲ್ಲಿ ಒಂದೊಂದು ಸುತ್ತು ಕೂಡ ಒಂದೊಂದು ವಿಶಿಷ್ಟ ವಾದ್ಯಗಳಿರ್ತದೆ, ವೇದಮಂತ್ರ ಘೋಷಗಳಿರ್ತದೆ, ತಾಳವಾದ್ಯಗಳಿರ್ತದೆ, ಆನಂತರ ಪದಾರ್ಥಗಳು ಮಾಡುವಂತಹ ವಿವಿಧ ಸಂಗೀತದ ನಾದಗಳಿರ್ತದೆ. ಇದೆಲ್ಲವೂ ಕೂಡ ಇರುತ್ತೆ. 14 ಸುತ್ತು. ಅಂದರೆ ಸರ್ ದೇವರನ್ನ ತಲೆ ಮೇಲೆ ಹೊತ್ಕೊಂಡು ಉತ್ಸವ ಇರುತ್ತಾ ಸರ್, ಅಥವಾ ರಥದಲ್ಲಿ ಇರುತ್ತದಾ? ಪ್ರಧಾನವಾಗಿ ಗರ್ಭಗುಡಿಯ ಸುತ್ತ 3 ಸುತ್ತು ಬರುವಾಗ ದೇವರನ್ನು ಈ ಭಾಗದಲ್ಲಿ ಹೊತ್ಕೊಂಡು ಬರ್ತಾರೆ. ಅಲ್ಲಿಂದ ಹೊರಗಡೆ ಭಗವಂತ ಬಂದ ನಂತರ ಅವನನ್ನು ತಲೆಯ ಮೇಲೆ ಹೊತ್ಕೊಂಡು ಪ್ರದಕ್ಷಿಣಾಕಾರವಾಗಿ ಬಂದು ಭಗವಂತನ ಸಂತೃಪ್ತಿಗೊಳಿಸುವ ವಿವಿಧ ಸಂಗೀತ ವಾದ್ಯಗಳೆಲ್ಲ ಇರ್ತದೆ. ಆಮೇಲೆ ಲಾಲಕಿಯಲ್ಲಿ ಭಗವಂತನನ್ನು ಪ್ರದಕ್ಷಿಣೆ ಮಾಡುವಂತಹದ್ದು ಇರುತ್ತೆ, ಪಲ್ಲಕ್ಕಿಯಲ್ಲಿ ಭಗವಂತನನ್ನು ಪ್ರದಕ್ಷಿಣೆ ಮಾಡುವಂತಹದ್ದು ಇರುತ್ತೆ. ಹೀಗೆ 14 ಸುತ್ತು, ಕೆಲವೊಮ್ಮೆ 12. ಆಗ ಪಲ್ಲಕ್ಕಿಯನ್ನು ಯಾರು ಹೊರುತ್ತಾರೆ ಸರ್? ಪಲ್ಲಕ್ಕಿಯನ್ನು ಹೊರುವುದಕ್ಕೆ ವೈದಿಕ ಸಮುದಾಯದಲ್ಲಿ, ಅರ್ಚಕ ಸಮುದಾಯದಲ್ಲಿ ಇರುವಂಥವರು ಸ್ವಲ್ಪ ಭಾರ ಇದೆ. ಧರ್ಮಸ್ಥಳದ ಪಲ್ಲಕ್ಕಿ, ಧರ್ಮಸ್ಥಳದ ಭಗವಂತನ ಉತ್ಸವ ಮೂರ್ತಿ ಇದೆಯಲ್ಲ, ಪುಷ್ಪಕನ್ನಡಿ ಅತ್ಯಂತ ಭಾರವಾಗಿದ್ದದ್ದು. ಅದನ್ನು ಹೊರಲಿಕ್ಕೆ ವಿಶೇಷವಾದ ಸಾಮರ್ಥ್ಯ ಬೇಕಾಗತ್ತೆ. ಅದಕ್ಕೆ ಅಂತೇಳಿ ಭಗವಂತನನ್ನು ಹೊರೋದು ಅಂತಂದ್ರೇ ಅದು ಸಾಮರ್ಥ್ಯ ಬೇಕಾಗತ್ತೆ ಸರ್. ಭಗವಂತನನ್ನು ಹೊರೋದು ಅಂತಂದರೆ ಭಗವಂತ ಲಘುವೂ ಆಗಬಲ್ಲ, ಗುರುವೂ ಆಗಬಲ್ಲ ಭಗವಂತ. ಆದ್ದರಿಂದ ಭಗವಂತ ಹೇಗಾದರೂ ಅವನನ್ನು ನಮ್ಮ ತಲೆಯ ಮೇಲೆ ಭಗವಂತನನ್ನು ಕೂರಿಸಿ ನಾವು ಪ್ರದಕ್ಷಿಣೆ ಬರಬೇಕು ಅಂದರೆ ಅದು ಒಂದು ಸುತ್ತಲ್ಲ, ಅನೇಕ ಸುತ್ತುಗಳ ಕಾಲ ಪ್ರದಕ್ಷಿಣಾಕಾರವಾಗಿ ಬರಬೇಕಲ್ಲ. ಅದಕ್ಕೆ ವಿಶೇಷ ಸಾಮರ್ಥ್ಯ ಬೇಕಾಗತ್ತೆ. ಅದಕ್ಕೆ ಅಂತ ಸಂಬಂಧಪಟ್ಟವರು ಪರ್ಯಾಯವಾಗಿ ಬದಲಾವಣೆಗಳನ್ನು ಮಾಡಿಕೊಂಡು ಅವರು
ಒಳಗಡೆಯಲ್ಲಿ ಭಗವಂತನನ್ನು ಪ್ರದಕ್ಷಿಣೆ ಮಾಡಿ ಭಗವಂತನ ಅರ್ಚನೆ ಆಗ್ತದೆ. ಎಲ್ಲವೂ ಕೂಡ ಭಗವಂತನ ಸೇವೆ ಇದು ಇಲ್ಲಿ ಆಗುವಂಥದ್ದು. ನಾನು ಮಾಡಿದ್ದೇನೆ ನೀವು ಮಾಡಿದ್ದೀರಿ ಅಂತಲ್ಲ, ಭಗವಂತನ ಸೇವೆ ಎಂಬ ದೃಷ್ಟಿಯಲ್ಲಿ ಇದು ನಡೀತದೆ. ಅದಾದ ನಂತರ ಅಲ್ಲಿಂದ ಹೊರಗಡೆ ಬರ್ತದೆ, ಭಗವಂತ ಬರ್ತಾನೆ. ಬಂದ ನಂತರ ಈಗ ನಾನು ಹೇಳಿದ 5 ಕಟ್ಟೆಗಳಿಗೆ ಕ್ರಮವಾಗಿ 5 ದಿನಗಳ ಕಾಲ ಭಗವಂತನ ಉತ್ಸವ ಮೂರ್ತಿ ಹೋಗಿ ಅಲ್ಲಿ ಅರ್ಚನೆ ಶಾಸ್ತ್ರೋಕ್ತವಾಗಿ ಏನೇನು ಆಗಬೇಕೋ ಅದೆಲ್ಲವೂ ಕೂಡ ಆಗತ್ತೆ. ಕೊನೆಯ ದಿವಸ ಇವತ್ತು ಗೌರಿ ಮಾರುಕಟ್ಟೆಯಲ್ಲಿ ಭಗವಂತನ ಅಷ್ಟಾವಧಾನ ಸೇವೆ ನಡೀತದೆ, ವಿಶೇಷ ಮಂಗಳಾರತಿ ನಡೀತದೆ. ಈ ಅಷ್ಟಾವಧಾನ ಸೇವೆ ಭಗವಂತನನ್ನು ಸಂಪ್ರೀತಗೊಳಿಸುವುದಕ್ಕೆ 8 ವಿಧದಿಂದ ಭಗವಂತನ ಸೇವೆ ಮಾಡುವ ಕ್ರಮ ಇರುವಂಥದ್ದು. ಈಗ ಋಗ್ವೇದ ಸೇವಾ ಮಮಧಾರಯ, ಯಜುರ್ವೇದ ಸೇವಾ ಮಮಧಾರಯ, ವೇದ ಸೇವಾ ಪುರಾಣ ಸೇವಾ ಮಮಧಾರಯ, ಶಾಸ್ತ್ರ ಸೇವಾ ಹೇಳ್ತಾರೆ, ಸಂಗೀತ ಸೇವಾ ಮಮಧಾರಯ ಇತ್ಯಾದಿಗಳನ್ನೆಲ್ಲ ಹೇಳ್ತಾರೆ. ಇದನ್ನು ಇಂತಹ ಅಷ್ಟಾವಧಾನ ಸೇವೆ ಅಲ್ಲಿ ನಡೆಯುವಾಗ ಭಗವಂತನ ಸೇವಾರೂಪವಾಗಿ ಇದೆಲ್ಲ ನಡೆಯುವುದನ್ನು ಕಂಡ ಮಂಜಯ್ಯ ಹೆಗ್ಗಡೆಯವರು 1933ರಲ್ಲಿ ಅಲ್ಲಿ ಬಂದ ಶಾಸ್ತ್ರ ಅದನ್ನು ಜನರಿಗೆ ತಿಳಿಸಬೇಕು, ಅಲ್ಲಿ ಬರುವಂತಹ ಸಂಗೀತ ವಾದ್ಯಗಳನ್ನು ಜನರಿಗೆ ಪರಿಚಯಿಸಬೇಕು ಎಂಬ ದೃಷ್ಟಿಯಿಂದ ಆ ಅಷ್ಟಾವಧಾನ ಸೇವೆಯ ವಿಸ್ತೃತವಾದ ರೂಪವೇ ನೀವು ಈ ಲಕ್ಷ ದೀಪೋತ್ಸವದಲ್ಲಿ ಕಾಣುವ ಧರ್ಮ ಸಮ್ಮೇಳನ, ಸಾಹಿತ್ಯ ಸಮ್ಮೇಳನ, ಬಹುವಿಧವಾದಂತಹ ಸಂಗೀತ ವಾದ್ಯ ನರ್ತನ ಇದೆಲ್ಲವೂ ಕೂಡ ಅದರ ವಿಸ್ತೃತವಾದಂತಹ ರೂಪ ಅಂತ ಅರ್ಥ. ಇದು ನಡೀತದೆ ಇಲ್ಲಿ. ನಾನು ಕೇಳಬೇಕು ಅಂತಿದ್ದೆ. ನಾನಾಗ ಪೂಜ್ಯ ಖಾವಂದರು ಭಾಷಣ ಮಾಡುವಾಗ 1933ರಿಂದ ಈ ಧರ್ಮ ಸಮ್ಮೇಳನ ಸಾಹಿತ್ಯ ಸಮ್ಮೇಳನಗಳು ಪ್ರಾರಂಭ ಆದವು ಅಂತ ಹೇಳಿ ಅವರು ಉಲ್ಲೇಖ ಮಾಡಿದರು. ಅಂದರೆ ಈ ಲಕ್ಷದೀಪೋತ್ಸವದ ಧಾರ್ಮಿಕ ವಿಧಿವಿಧಾನಗಳು ಅದಕ್ಕಿಂತಲೂ ಹಳತ್ತು ಆಗಿರ್ಬೋದಲ್ವ ಸರ್? ಖಂಡಿತವಾಗಿ. ಇದು 1933ರಲ್ಲಿ ಸರ್ವಧರ್ಮ ಸಾಹಿತ್ಯ ಸಮ್ಮೇಳನಗಳನ್ನು ಆರಂಭ ಮಾಡಬೇಕು ಅಂತ ಮಂಜಯ್ಯ ಹೆಗ್ಗಡೆಯವರಿಗೆ ಆಲೋಚನೆ ಬಂದದ್ದು. ಅದಕ್ಕಿಂತ ಮೊದಲು ಲಕ್ಷದೀಪ ಆಗ್ತಾ ಇತ್ತು. ಈ ಲಕ್ಷದೀಪೋತ್ಸವ ಆಗುವಾಗ ಸಾವಿರಾರು ಜನ, ಲಕ್ಷಾಂತರ ಜನರು ಧರ್ಮಸ್ಥಳಕ್ಕೆ ಬರ್ತಾರೆ. ಬಂದು ತೀರ್ಥ ಸ್ನಾನ ಮಾಡ್ತಾರೆ ನೇತ್ರಾವತಿ ನದಿಯಲ್ಲಿ. ತೀರ್ಥ ಸ್ನಾನ ಮಾಡಿದ ನಂತರ ಬರ್ತಾರೆ, ಭಗವಂತನ ದರ್ಶನ ಮಾಡ್ತಾರೆ, ಅನ್ನಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ಇವತ್ತು ಲಕ್ಷಾಂತರ ಜನರು ಕಾಣ್ತೇವೆ. 70-80 ವರ್ಷಗಳ ಹಿಂದೆ ಇಷ್ಟು ಜನ ಇರ್ತಾ ಇರಲಿಲ್ಲ, ಸಾವಿರಾರು ಸಂಖ್ಯೆಯಲ್ಲಿ ಜನರು ಇರ್ತಾಯಿದ್ರು. ಆಗ ಬೇರೆ ಏನಿರಲಿಲ್ಲ. ಇದೆಲ್ಲ ಆದ ನಂತರ ಮಧ್ಯಾಹ್ನದ ನಂತರ, ಭೋಜನದ ನಂತರ ಬಂದಂತಹವರಿಗೆ ನಮ್ಮ ಸಾಹಿತ್ಯದ ಬಗ್ಗೆ ತಿಳಿಸಬೇಕು, ನಮ್ಮ ಧರ್ಮದ ಬಗ್ಗೆ ಅವರಿಗೆ ಚಿಂತನೆಯನ್ನು ಹಚ್ಚಬೇಕು ಎಂಬ ದೃಷ್ಟಿಯಿಂದ ಸರ್ವಧರ್ಮ ಸಾಹಿತ್ಯ ಸಮ್ಮೇಳನವನ್ನು ಆ ಬಿಡುವಿನ ಸಮಯಕ್ಕೆ ಜೋಡಿಸಿಕೊಂಡದ್ದು. ಇಲ್ಲಿ ನಡೆಯುವ ಧಾರ್ಮಿಕ ಕಾರ್ಯಗಳು ಶ್ರೀ ಕ್ಷೇತ್ರದಲ್ಲಿ ಯಾವಾಗಲೂ ಒಂದು ಚೂರು ಕೂಡ ಆಚೆ ಈಚೆ ಆಗದೆ ಅದು ಶಾಸ್ತ್ರೋಕ್ತವಾಗಿ ಏನು ಆಗಬೇಕೋ ಅದೇ ರೀತಿಯಲ್ಲಿ ಆ ಶಾಸ್ತ್ರೀಯ ಕ್ರಮದಲ್ಲೇ ಉತ್ಸವಾದಿಗಳು ನಡೀತದೆ. ಜನರಿಗೆ ಒಂದು ಬುದ್ಧಿಯನ್ನು ಕಲಿಸುವ ದೃಷ್ಟಿಯಿಂದ ಅಥವಾ ಜನರಿಗೆ ನಮ್ಮ ಪರಂಪರೆಯ ಬಗ್ಗೆ ಮಹತ್ವವನ್ನು ಕಲಿಸುವ ದೃಷ್ಟಿಯಿಂದ. ಇಲ್ಲದೇ ಇದ್ದರೆ ಇಷ್ಟೆಲ್ಲ ಜನ ಬಂದವರು ಜಾತ್ರೆ ಅಂತ ಅಂಗಡಿಗಳಿಗೆ ತಿರುಗಿ ಆ ಅಂಗಡಿಯ ಪಕ್ಕದಲ್ಲಿ ಸಿಕ್ಕುದೇನೋ ಒಂದು ಸ್ವಲ್ಪ ತಿಂದು ಧರ್ಮಸ್ಥಳದ ಜಾತ್ರೆ ಮುಗೀತು ಅಂತ ಹೋಗ್ತಾರೆ. ಅದು ಆಗಬಾರದು. ದೇವರ ದರ್ಶನದ ಜೊತೆಗೆ ದೇವರಿಂದಲೇ ಸೃಷ್ಟಿಸಲ್ಪಟ್ಟ ಧರ್ಮ ಸಾಹಿತ್ಯಗಳ ಬಗ್ಗೆ ಕೂಡ ಇವರು ಅರಿವು ಮೂಡಿಸಿಕೊಳ್ಬೇಕು ಅಂತ ಇಲ್ಲಿ ಇದು ಪ್ರಾರಂಭ ಆಗಿರೋದು. ಬಹುಶಃ ಲಕ್ಷಾಂತರ ಜನ ಪ್ರತಿನಿತ್ಯ ಇಲ್ಲಿ 5 ದಿನಗಳ ಕಾಲ ಸೇರ್ತಾರೆ. ನಾವು ಎಲ್ಲೋ ಒಂದು ದಿನ 1,00,000 ಜನ ಸೇರುವ ಕಾರ್ಯಕ್ರಮ ಮಾಡಬೇಕು ಅಂತಂದರೆ ಸರ್ವೇ ಸಾಮಾನ್ಯವಾಗಿ ಸಂಘಟನೆಗಳು
ತಿಂಗಳಾನುಗಟ್ಟಲೆ ಕೆಲಸ ಮಾಡ್ತಾವೆ, ಕಾರ್ಯಕರ್ತರು ಕೆಲಸ ಮಾಡ್ತಾರೆ, ಹಳ್ಳಿಗಳಲ್ಲಿ ಓಡೋಡಿ ಪ್ರಚಾರ ಮಾಡ್ತಾರೆ. ಈ ಹಿನ್ನೆಲೆಯಿಂದ ಕೇಳೋದಾದರೆ ಇಷ್ಟು ಲಕ್ಷ ಜನ ಇಲ್ಲಿ ಸೇರೋದು ಮತ್ತು ಸೇರಿದವರನ್ನ ನಿರ್ವಹಿಸೋದು ಇಷ್ಟು ಅಚ್ಚುಕಟ್ಟಾಗಿ, ಇದರ ರಹಸ್ಯ ಏನು ಸರ್? ಇದು ಧರ್ಮಸ್ಥಳಕ್ಕೆ ಒಂದು ಸ್ವಭಾವ. ಇದು ವಿಶೇಷ ಏನೂ ಅಲ್ಲ. ಯಾಕೆ ಅಂದರೆ ಧರ್ಮಸ್ಥಳ ಕ್ಷೇತ್ರದಲ್ಲಿ ಸರಾಸರಿ ಒಂದು ದಿನಕ್ಕೆ 25,000-30,000 ಜನ ಊಟ ಮಾಡ್ತಾರೆ. ಊಟ ಅಲ್ಲ, ಅನ್ನ ಪ್ರಸಾದ, ಭಗವಂತನ ಪ್ರಸಾದವನ್ನು ಸ್ವೀಕರಿಸ್ತಾರೆ. ಇದು ಲಕ್ಷದೀಪೋತ್ಸವದಲ್ಲ, ಉಳಿದ ದಿವಸಗಳಲ್ಲಿ ಹೇಳ್ತಾ ಇದ್ದೀವಿ ನೀವು? ಸಾಮಾನ್ಯ ದಿವಸಗಳಲ್ಲಿ ಹೇಳ್ತಾ ಇರೋದು. ಸರಾಸರಿ ಒಂದು ದಿನಕ್ಕೆ 30,000-40,000 ಜನ ಊಟ ಮಾಡಬೇಕು ಅಂತ ಆದರೆ ಅದಕ್ಕೊಂದು ವ್ಯವಸ್ಥೆ ಬೇಕು. ಅಂತಹ ಒಂದು ವ್ಯವಸ್ಥೆಯೇ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿದೆ. ಆ ವ್ಯವಸ್ಥೆ ಬೇರೆ ಕಡೆಗಳಲ್ಲಿ ಇರುವ ಹಾಗೆ ಅವ್ಯವಸ್ಥೆಯ ವ್ಯವಸ್ಥೆ ಅಲ್ಲ. ಇಲ್ಲಿ ಪ್ರತಿಯೊಂದಕ್ಕೂ ಒಂದು ಶಿಸ್ತಿದೆ. ಯಾರು ನೀನು ಹೀಗೆ ಮಾಡು, ಈ ಕೆಲಸ ಮಾಡು ಹೇಳುವ ಕ್ರಮ ಇಲ್ಲ. ಎಲ್ಲರೂ ಅವರವರ ಕೆಲಸಗಳನ್ನು ಅವರು ಮಾಡಿಕೊಂಡು ಹೋಗ್ತಾರೆ. ತ್ರೇತಾಯುಗದಲ್ಲಿ, ಕೃತಯುಗದಲ್ಲಿ ಹೇಳ್ತಾರೆ, ಎಲ್ಲರೂ ಅವರವರ ಕೆಲಸಗಳನ್ನು ಮಾಡಿಕೊಂಡು ಹೋಗ್ತಾ ಇದ್ದರಿಂದ ಆ ಕಾಲದಲ್ಲಿ ಪೊಲೀಸ್ ವ್ಯವಸ್ಥೆ ಇರಲಿಲ್ಲ, ಯಾವ ಬೇರೆ ವ್ಯವಸ್ಥೆಗಳು ಬೇಕಾಗಲಿ, ಪ್ರಪಂಚ ಸುಸೂತ್ರವಾಗಿ ನಡ್ಕೊಂಡು ಹೋಗ್ತಾ ಇತ್ತು ಅಂತ. ಅಂತಹದ್ದೇ ಒಂದು ವ್ಯವಸ್ಥೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ತಲೆತಲಾಂತರದಿಂದ ಅದು ನಡೆದುಕೊಂಡು ಬಂದಿದೆ. ಈ ಸಂದರ್ಭದಲ್ಲಿ ಲಕ್ಷಾಂತರ ಜನರು ಸೇರುವಾಗ ಎಲ್ಲರೂ ಭಕ್ತರಾಗಿ ಬರುವವರು, ಅವರಿಗೆ ಇಷ್ಟು ಜನಸಂದಣಿ ಇರುವಾಗ ಸ್ವಲ್ಪ ಶಾಂತತೆಯಿಂದ, ತಾಳ್ಮೆಯಿಂದ ಅವರು ಇರಬೇಕು ಅನ್ನೋದು ಅವರಿಗೆ ಗೊತ್ತಿದೆ. ಧರ್ಮಸ್ಥಳಕ್ಕೆ ಹೋದಾಗ ತುಂಬ ಜನ ಇರ್ತಾರೆ ಅಂತ ಮಾನಸಿಕವಾಗಿ ಸಿದ್ಧವಾಗಿ ಬರ್ತಾರೆ. ಲಕ್ಷ ಜನರನ್ನು ಕೂಡ ಏಕಕಾಲದಲ್ಲಿ ನಿರ್ವಹಿಸುವಂತಹ ವ್ಯವಸ್ಥೆ ಧರ್ಮಸ್ಥಳದಲ್ಲಿದೆ. ಇಲ್ಲೆಲ್ಲ ಈ ವ್ಯವಸ್ಥೆಗಳನ್ನು ಮೇಲುಸ್ತುವಾರಿ ನೋಡಿಕೊಳ್ಳುವವರು ಹೆಗ್ಗಡೆಯವರ ಮಾರ್ಗದರ್ಶನದಲ್ಲಿ ಅವರ ಸಹೋದರರಾದಂತಹ ಹರ್ಷೇಂದ್ರ ಕುಮಾರ್ ಅವರು ಇದನ್ನು ನೋಡ್ಕೊಳ್ತಾರೆ. ಹರ್ಷೇಂದ್ರ ಕುಮಾರ್ ಅಂತಂದರೆ ಅವರು ಶಿಸ್ತಿಗೆ, ಒಂದು ವ್ಯವಸ್ಥೆ ಹೇಗಿರಬೇಕು ಅನ್ನೋದಕ್ಕೆ ಅವರೊಂದು ಮೂರ್ತ ರೂಪ ಅವರು. ಆದ್ದರಿಂದ ಅವರು ಕೇವಲ ತಮ್ಮ ದೃಷ್ಟಿಯಿಂದಲೇ ಈ ವ್ಯವಸ್ಥೆಗಳನ್ನು ಸುಸೂತ್ರಗೊಳಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಎಲ್ಲ ಸಿಬ್ಬಂದಿ ವರ್ಗದವರು ಇದಕ್ಕೋಸ್ಕರ ಅಹರ್ನಿಶಿಯಾಗಿ ದುಡಿತಾರೆ. ಲಕ್ಷದೀಪೋತ್ಸವದಲ್ಲಿ ಪ್ರತಿನಿತ್ಯ ಎಷ್ಟು ಜನ ಊಟ ಮಾಡ್ತಾರೆ ಸರ್? ಇದು ಉಳಿದ ದಿನಕ್ಕಿಂತ ಸ್ವಲ್ಪ ಹೆಚ್ಚು, ಅಂದರೆ ಒಂದು 70,000-80,000 ಜನ ಲಕ್ಷದೀಪೋತ್ಸವದ ಸಂದರ್ಭದಲ್ಲಿ ಊಟ ಮಾಡಬಹುದು. ಇವತ್ತು ಕೊನೆಯ ದಿವಸ ಅನ್ನಪ್ರಸಾದ ಸಂಜೆ ಇರುವುದಿಲ್ಲ ಇವತ್ತು ಅನ್ನಪೂರ್ಣದಲ್ಲಿ. ಯಾಕೆ ಅಂದರೆ ಇವತ್ತು ಬೆಂಗಳೂರು, ಮೈಸೂರು, ಬೇರೆ ಬೇರೆ ಕಡೆಗಳಿಂದ ಭಕ್ತ ವೃಂದದವರು ಅನ್ನಪೂರ್ಣ ಛತ್ರದ ಹಿಂಭಾಗದ ಗದ್ದೆಯ ಬಯಲಿನಲ್ಲಿ ಅವರೇ ಅಡುಗೆಯನ್ನು ಸಿದ್ಧಪಡಿಸಿ, ವಿಧ ವಿಧವಾದ ಭಕ್ಷ್ಯ ಭೋಜ್ಯಗಳನ್ನು ಸಿದ್ಧಪಡಿಸಿ ಬಂದ ಎಲ್ಲರ ಉದರ ಸಂತೃಪ್ತಿಯಾಗುವಾಗ ಅವರು ಮಾಡ್ತಾರೆ. ಧರ್ಮಸ್ಥಳದ ಮಾರ್ಗದರ್ಶನದಲ್ಲಿ ಅದು ಅತ್ಯಂತ ವ್ಯವಸ್ಥಿತವಾಗಿ ಅದು ನಡೀತದೆ. ಇದು ಧರ್ಮಸ್ಥಳ ಪ್ರಾಯೋಜಿತವಾದದ್ದಲ್ಲ, ಸೇವಾ ರೂಪದಲ್ಲಿ ಭಕ್ತರು ಬಂದು ಇಲ್ಲಿ ಮಾಡ್ತಾರೆ ಅದನ್ನು. ಸರ್, ನಾನು ಗಮನಿಸಿದ್ದೆ, ಸುಮ್ಮನೆ ನಮ್ಮ ವೀಕ್ಷಕರಿಗೆ ಗೊತ್ತಾಗಲಿ ಅನ್ನುವ ಕಾರಣಕ್ಕಾಗಿ ಏನೇನು ತಿಂಡಿಗಳನ್ನು ತಮ್ಮ ಸ್ಪಾನ್ಸರ್ಶಿಪ್ಪಲ್ಲಿ ಅವ್ರು ಮಾಡ್ತಿದ್ದಾರೆ ಸರ್? ಅದು ಆಧುನಿಕ ತಿಂಡಿಗಳಿಂದ ಹಿಡಿದು ಪ್ರಾಚೀನ ತಿಂಡಿಗಳವರೆಗೆ ಅದೆಲ್ಲವೂ. ಈಗ ಇಡ್ಲಿ ಇದೆ, ಪೂರಿ ಇದೆ, ಆಮೇಲೆ ರುಮಾಲ್ ರೋಟಿ ಇದೆ, ಪಲಾವ್ ಇದೆ. ಈಗಿನ ಮಕ್ಕಳಿಗೆ ಬೇಕಾಗುವಂತಹ ಫಾಸ್ಟ್ ಫುಡ್ಗಳು ಅಂಥದ್ದು ಇದೆ. ರೈಸ್, ಇದು ಅಕ್ಕಿಯದ್ದೇ ಬಹುವಿಧವಾದಂತಹ ಐಟಮ್ಗಳು ಬರುತ್ತೆ. ಬೇರೆ ಬೇರೆ ರೀತಿಯ ರೋಟಿಗಳು ಇತ್ಯಾದಿಗಳೆಲ್ಲವೂ ಕೂಡ ಅದರಲ್ಲಿ ಬರ್ತದೆ. ಬಹುಶಃ ಪೂರ್ತಿ ವರ್ಷದ ಅವರ ವ್ಯವಹಾರದಲ್ಲಿ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗಲಿಕ್ಕೆ ಮಂಜುನಾಥ ಸ್ವಾಮಿಯ ಅನುಗ್ರಹಕ್ಕಾಗಿ ಇವರು ಇದನ್ನು ಮಾಡ್ತಾರೆ ಅಂತ ನನ್ನ ಅನಿಸಿಕೆ ಸರ್. ಇಲ್ಲಿ ಪ್ರತಿ ವರ್ಷ
ಬೇರೆ ಬೇರೆ ಕಡೆಗಳಿಂದ ಬಂದ ತಂಡದವರು ಭಕ್ಷ್ಯ ಭೋಜ್ಯಗಳನ್ನು ಬಂದಂತಹ ಲಕ್ಷಾಂತರ ಭಕ್ತರಿಗೆ ಅವರು ಉಣಬಡಿಸ್ತಾರೆ. ಪ್ರತಿ ವರ್ಷ ಅವರು ಬರಬೇಕು ಅಂತಂದರೆ ಪ್ರಾಯ ಅವರ ವ್ಯವಹಾರದಲ್ಲಿ, ಅವರ ಉದ್ಯೋಗದಲ್ಲಿ ಅವರಿಗೆ ಉತ್ತರೋತ್ತರ ಅಭಿವೃದ್ಧಿ ಆಗಿರಬೇಕು. ಆ ದೃಷ್ಟಿಯಿಂದಲೇ ಅವರು ಇಲ್ಲಿ ಬಂದು ಈ ಸೇವೆಯನ್ನು ಮಾಡ್ತಾರೆ. ಹೆಗ್ಗಡೆಯವರು ಯಾವಾಗಲೂ ಹೇಳ್ತಾ ಇರ್ತಾರೆ, ಪ್ರತಿನಿತ್ಯ 25, 30, 40 ಸಾವಿರ ಜನ ಊಟ ಮಾಡುವ ಅನ್ನಪೂರ್ಣದಲ್ಲಿ ಯಾವುದೇ ವಸ್ತುವನ್ನು ಧರ್ಮಸ್ಥಳ ಬೇರೆ ಕಡೆಗಳಿಂದ ಅದನ್ನು ಸಂಗ್ರಹ ಮಾಡೋದಿಲ್ಲ. ಎಲ್ಲವೂ ಕೂಡ ಭಕ್ತರ ದೇಣಿಗೆ, ಭಕ್ತರು ನೀಡುವಂತಹ ದೇಣಿಗೆಯೇ ಆಗಿರುತ್ತೆ ಎಂಬಂತಹದ್ದನ್ನು ಹೇಳ್ತಾರೆ. ಅದನ್ನು ನಮ್ಮ ಸರ್ವಧರ್ಮ ಸಮ್ಮೇಳನ ಮತ್ತು ಸಾಹಿತ್ಯ ಸಮ್ಮೇಳನಗಳ ಬಗ್ಗೆ ಮಾತಾಡೋದಾದರೆ ಅದರ ಒಂದು ಸ್ವಲ್ಪ ಅದರ ಆಯೋಜನೆ ಇದರ ಬಗ್ಗೆ ಏನಾದರೂ ಹೇಳ್ಬೋದಾ ಸರ್? ಸರ್ವಧರ್ಮ ಮತ್ತು ಸಾಹಿತ್ಯ ಸಮ್ಮೇಳನ ನಾನು ಈಗಾಗಲೇ ಹೇಳಿದ ಹಾಗೆ 93 ವರ್ಷ ಆಯಿತು ಈ ವರ್ಷಕ್ಕೆ. ಅದು ಇನ್ನು ಕೆಲವೇ ವರ್ಷಗಳಲ್ಲಿ ಶತಮಾನೋತ್ಸವದ ಸಂಭ್ರಮವನ್ನು ಕಾಣಲಿಕ್ಕಿದೆ. 93 ವರ್ಷ ಆಯ್ತು ಇಲ್ಲಿ. ಈ 93 ವರ್ಷಗಳಲ್ಲಿ ನಾವು ಬಹಳ ಹಿಂದೆ ಹೋದರೆ 1933ರಿಂದ ಒಂದು ಸ್ವಾತಂತ್ರ್ಯ ಕಾಲದವರೆಗೆ ಹೋದರೆ, ಆ ಕಾಲದಲ್ಲಿ ಸಾಹಿತಿಗಳನ್ನು ಅನ್ವೇಷಣೆ ಮಾಡಿ ಕರ್ಕೊಂಡು ಬರಬೇಕಾಗ್ತಿತ್ತು. ಆಗ ಏನು ಮಾಡ್ತಾ ಇದ್ರು ಅಂತಂದರೆ, ಈಗಿನ ಹಾಗೆ ವ್ಯವಸ್ಥೆಗಳಿರಲಿಲ್ಲ. ಯಾವುದೋ ಒಬ್ಬ ವ್ಯಕ್ತಿ ಮೈಸೂರಿನಿಂದ ಒಂದು ವರ್ಷ ಸಾಹಿತಿಗಳನ್ನು, ಆಮೇಲೆ ಸಂಗೀತದವ್ರನ್ನ ಎಲ್ಲರನ್ನ ಇಲ್ಲಿಗೆ ಕರ್ಕೊಂಡ್ಬರ್ತಾಯಿದ್ರು. ಬಸ್ನಲ್ಲಿ ಕರ್ಕೊಂಡ್ಬರ್ತಾಯಿದ್ರು. ಬೆಂಗಳೂರಿನಿಂದ ಕರ್ಕೊಂಡು ಬರ್ತಾಯಿದ್ರು. ಯಾವುದೋ ಒಂದು ಕಡೆಯಿಂದ ಒಂದು ಬಸ್ಸಲ್ಲಿ ಎಲ್ಲ 2 ದಿವಸಕ್ಕಾಗುವಷ್ಟು ಜನ ಬರ್ತಾಯಿದ್ರು. ಅವರು ಇಲ್ಲಿ ಬಂದು ಇಲ್ಲಿಯ ಆದರ ಆತಿಥ್ಯ ಇವುಗಳನ್ನೆಲ್ಲ ಸ್ವೀಕರಿಸಿ, ಆಮೇಲೆ ಬರೀ ಈಗಿನ ಹಾಗೆ 2 ತಾಸು 3 ತಾಸು ನಡೀತಾ ಇರಲಿಲ್ಲ. ಸರ್ವಧರ್ಮ ಸಮ್ಮೇಳನ, ಮತಧರ್ಮ ಸಮ್ಮೇಳನ ಅಂತ ಕರಿತಾ ಇದ್ರು. ಒಂದು ವಿಷಯದ ಮೇಲೆ ಚರ್ಚೆ ಆಗ್ತಾ ಇತ್ತು. ಆ ಕಾಲದಲ್ಲಿ ಬೌದ್ಧಿಕವಾದ ಚರ್ಚೆಯಲ್ಲಿ ಭಾಗವಹಿಸಲಿಕ್ಕೆ ಆಸಕ್ತರಿರುವ ದೊಡ್ಡ ಗುಂಪು ಬರ್ತಾ ಇತ್ತು. ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 8 ಗಂಟೆ 9 ಗಂಟೆವರೆಗೆ 2 ದಿನಗಳ ಕಾಲ ಚರ್ಚೆ ನಡೀತಾ ಇತ್ತು ಇಲ್ಲಿ. ಆ ರೀತಿಯ ಒಂದು ವ್ಯವಸ್ಥೆ ಮೊದಲಿತ್ತು, ಸ್ವಾತಂತ್ರ್ಯ ಪೂರ್ವದಲ್ಲಿ ಇತ್ತು. 1940ರಲ್ಲಿ ಸಿದ್ಧವನ ಗುರುಕುಲ ಅಂತ ಪ್ರಾರಂಭ ಮಾಡಿದರು ಮಂಜಯ್ಯ ಹೆಗ್ಗಡೆಯವರು. ಅಲ್ಲಿಂದ ಈ ಸಾಹಿತ್ಯ ಸಮ್ಮೇಳನ, ಸರ್ವಧರ್ಮ ಸಮ್ಮೇಳನಕ್ಕೆ ಬಂದ ವಿದ್ವಾಂಸರನ್ನು ಸಿದ್ಧವನಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು ಅವರು. ಅಲ್ಲಿ 1 ವಾರಗಳ ಕಾಲ ಅವರಿಗೆ ಆದರ ಆತಿಥ್ಯ. 1 ವಾರ ಅಲ್ಲಿರುವ ವಿದ್ಯಾರ್ಥಿಗಳನ್ನೆಲ್ಲ ಕೂರಿಸ್ಕೊಂಡು ಪುನಃ ಚರ್ಚೆ ಮಾಡುವಂಥದ್ದು. ಈ ರೀತಿಯ ಚರ್ಚೆಗಳು ಪ್ರಾಚೀನ ಕಾಲದಲ್ಲಿ ನಡೀತಾ ಇತ್ತು. 1968ರಲ್ಲಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಸರ್ವಧರ್ಮ ಸಾಹಿತ್ಯ ಸಮ್ಮೇಳನದ ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ನಂತರ ಇದಕ್ಕೆ ಹೊಸ ರೂಪಗಳು ಬರ್ತಾ ಬಂತು. ಅವರ ಪಟ್ಟಾಭಿಷೇಕ ಆಗಿದ್ದಾಗ 68 ಅಕ್ಟೋಬರ್ 24ನೇ ತಾರೀಕಿಗೆ ಅವರಿಗೆ ಪಟ್ಟಾಭಿಷೇಕ ಆಗಿದೆ. ಅದಾದ ಕೆಲವೇ ದಿನಗಳಲ್ಲಿ ಸರ್ವಧರ್ಮ ಸಾಹಿತ್ಯ ಸಮ್ಮೇಳನಗಳು, ಲಕ್ಷ ದೀಪೋತ್ಸವ ಕೂಡ ಬಂದಿತ್ತು. ಅಲ್ಲಿಂದ ಈ ಸರ್ವಧರ್ಮ ಸಾಹಿತ್ಯ ಸಮ್ಮೇಳನಕ್ಕೆ ವಿಶಾಲವಾದ ವ್ಯಾಪ್ತಿಯನ್ನು ಮಾಡಿದ್ವಿ. ರಾಜ್ಯ ಮಟ್ಟದ ವಸ್ತು ಪ್ರದರ್ಶನ ಅಂತ ಈಗ ಸ್ಥಳೀಯ ಪ್ರೌಢಶಾಲಾ ವಿಭಾಗದಲ್ಲಿ ಗ್ರೌಂಡ್ನಲ್ಲಿ ಅದು ನಡೀತದೆ. ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಬಂದ ಉದ್ಯಮಿಗಳು ತಮ್ಮ ವಸ್ತುಗಳ ಪ್ರದರ್ಶನ, ಮಾರಾಟ ಅದಕ್ಕೆ ವ್ಯವಸ್ಥೆ ಮಾಡ್ತಾರೆ. ಅಲ್ಲಿ ವ್ಯವಸ್ಥೆ ಇದೆ. ಅಲ್ಲಿ ಒಂದು ವೇದಿಕೆಯನ್ನು ಮಾಡಿ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು 5 ದಿನಗಳ ಕಾಲ ಭಗವಂತನ ಸೇವಾರೂಪವಾಗಿ ನಡೀತದೆ. ಈ ವೇದಿಕೆಯಲ್ಲಿ ಅಮೃತವರ್ಷಿಣಿ ವೇದಿಕೆ ಅಂತ ಈಗ ನಾವು ಕರಿತೇವೆ. ಇದು ಪ್ರಾರಂಭ ಆಗಬೇಕಾದ್ರೆ ವಸಂತ ಮಹಲ್ ಅಂತ ಇದೆ, ಅಲ್ಲಿ ಪ್ರಾರಂಭ ಆದದ್ದು. ಆಮೇಲೆ ಇಲ್ಲೊಂದು ವೇದಿಕೆ ಇತ್ತು, ಇಲ್ಲಿ ಅನೇಕ ವರ್ಷಗಳ ಕಾಲ ಅದು ನಡೆದಿದೆ. ಈಗ ಅದು ಅಮೃತವರ್ಷಿಣಿ ವೇದಿಕೆಯವರೆಗೆ ಅದು ತಲುಪಿದೆ. ಇಲ್ಲಿ 2 ದಿನಗಳ ಕಾಲ ಇಂತಹ ಸರ್ವಧರ್ಮ ಸಾಹಿತ್ಯ ಸಮ್ಮೇಳನಕ್ಕೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನುರಿತ ವಿದ್ವಾಂಸರನ್ನು ಆಯ್ಕೆ ಮಾಡಿ, ಹೆಗ್ಗಡೆಯವರ ಎದುರುಗಡೆ ಒಂದು ಪಟ್ಟಿಯನ್ನು ಇಟ್ಟುಕೊಂಡು ಅವರ ಬಲಾಬಲಗಳನ್ನೆಲ್ಲ ಸ್ವಲ್ಪ ವಿಮರ್ಶೆ ಮಾಡಿ ಈ ವರ್ಷ ಯಾರನ್ನು ಕರಿಬೇಕು, ಹೇಗೆ ಕರಿಬೇಕು ಅಂತ ತೀರ್ಮಾನ ಮಾಡಿ, ಹೆಗ್ಗಡೆಯವರು, ಅವರ ಸಹೋದರರು, ಅವರ ಕುಟುಂಬ ವರ್ಗದವರೆಲ್ಲ ಮಾರ್ಗದರ್ಶನವನ್ನು ನೀಡ್ತಾರೆ. ಆ ರೀತಿಯಲ್ಲಿ ಸರ್ವಧರ್ಮ ಸಾಹಿತ್ಯ ಸಮ್ಮೇಳನಗಳ ಸಂಘಟನೆ ಇಲ್ಲಿ ಆಗ್ತದೆ.
ಭಕ್ತರಿಗೆ ಧಾರ್ಮಿಕವಾಗಿ ರಶೀದಿ ಪಡೆದು ಏನಾದರೂ ಸೇವೆ ಮಾಡಬೇಕು ಅಂತ ಇಚ್ಛೆ ಇದ್ದರೆ ಅದಕ್ಕೆ ವಿಶೇಷವಾಗಿ ಲಕ್ಷದೀಪೋತ್ಸವದಲ್ಲಿ ಇಂಥ ಏನಾದರೂ ಅವಕಾಶಗಳಿವೆಯಾ ಸರ್, ಹೇಗೆ? ಖಂಡಿತವಾಗಿ ಯಾವಾಗಲೂ ನಡೆಯುವ ಮಾಮೂಲಿ ಸೇವೆಗಳು ಭಗವಂತನಿಗೆ, ವಿಶೇಷವಾಗಿ ಸೋಮವಾರ ದಿವಸ ಶಿವನಿಗೆ ಬಹಳ ವಿಶಿಷ್ಟವಾದ ದಿವಸ, ಆ ದಿವಸದ ಸೇವೆ. ಈ ಸರ್ವಧರ್ಮ ಸಾಹಿತ್ಯ ಸಮ್ಮೇಳನ ನಡೆಯುವ ಲಕ್ಷದೀಪೋತ್ಸವದ ಸಂದರ್ಭದಲ್ಲಿ ಇವತ್ತು ರಥೋತ್ಸವ ಆಗುತ್ತೆ, ಬೆಳ್ಳಿಯ ರಥೋತ್ಸವ ಆಗ್ತದೆ. ಇವತ್ತಿನ ರಥೋತ್ಸವಕ್ಕೆ ತುಂಬ ಪ್ರಾಶಸ್ತ್ಯ ಇದೆ. ತುಂಬ ಜನರು ಇವತ್ತಿನ ರಥೋತ್ಸವವನ್ನು ಮಾಡಿಸಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಈ ವರ್ಷದ ಉದಾಹರಣೆ ಹೇಳೋದಾದರೆ, 1 ತಿಂಗಳ ಹಿಂದೆಯೇ ನಮಗೆ ಈ ದಿವಸ ಸೇವೆ ಆಗಲೇಬೇಕು ಅಂತ ಅಪೇಕ್ಷೆ ಪಟ್ಟು ಮೊದಲು ಬಂದ 150 ರಥೋತ್ಸವಗಳನ್ನು ಸ್ವೀಕಾರ ಮಾಡಿ ಅದನ್ನು ಕ್ಲೋಸ್ ಮಾಡಿದ್ದೇವೆ. ಮತ್ತೆ ಅದು ಆನ್ಲೈನ್ ಬುಕ್ಕಿಂಗ್ ಇರುತ್ತಾ ಸರ್ ಅಥವಾ ಹೇಗೆ? ಹೌದು, ಅದು ಆನ್ಲೈನ್ ಬುಕ್ಕಿಂಗ್ ಇರುತ್ತೆ, ಮತ್ತು ಆಫ್ಲೈನ್ ಕೂಡ ಇಲ್ಲಿ ಬಂದು ಅವರು ಬುಕ್ಕಿಂಗ್ ಮಾಡಲಿಕ್ಕೆ ಆಗ್ತದೆ. ಆ ರೀತಿ ಬುಕ್ಕಿಂಗ್ ಮಾಡಿದಾಗ 150ಕ್ಕಿಂತ ಹೆಚ್ಚು ಬೇಡ ಅಂಥೇಳಿ ಅಲ್ಲಿಗೆ ಅದನ್ನು ನಿರ್ಬಂಧ ಮಾಡಿದ್ದೇವೆ ಈ ವರ್ಷ. ಪ್ರತಿ ವರ್ಷವೂ ಇದೇ ಸ್ಥಿತಿ ಎನ್ನುವಂಥದ್ದು ಇರ್ತದೆ ಅಂತ ಅರ್ಥ. ಕೊನೆಯದಾಗಿ ಸರ್, ಆಯೋಜಕರ ನೆಲೆಯಲ್ಲಿ ಇಲ್ಲಿನ ಲಕ್ಷಾಂತರ ಜನ ಭಕ್ತರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಸರ್? ಧರ್ಮಸ್ಥಳದ ಸ್ವಾಮಿಯ ಸನ್ನಿಧಿಗೆ ಬರ್ತಾರೆ. ಕೆಲವರು ವಾದ್ಯದ ತಂಡದವರು ಬರ್ತಾರೆ ವಾದ್ಯ ಸೇವೆಯನ್ನು ಮಾಡಲಿಕ್ಕೆ. ಇನ್ನು ಕೆಲವರು ಭಗವಂತನ ದರ್ಶನ ಮಾಡಬೇಕು ಅಂತ ಬರ್ತಾರೆ ದರ್ಶನ ಸೇವಾಕಾಂಕ್ಷಿಗಳಾಗಿ. ಈ ಜಾತ್ರಾ ಸಂದರ್ಭದಲ್ಲಿ ಇನ್ನು ಕೆಲವರು, ಹೆಚ್ಚಾಗಿ ಸ್ಥಳೀಯರೆಲ್ಲ, ಈಗ ತುಂಬ ಒತ್ತಡ ಇರ್ತದೆ ದೇವರ ದರ್ಶನಕ್ಕೆ, ಪೇಟೆ ಸುತ್ತಿ ಹೋಗುವ ಅಂತ ಹೀಗೆ ಬರ್ತಾರೆ. ಅಂದರೆ ಹೇಗೆ ನಾಟ್ಯವನ್ನು ನೋಡಿದಾಗ ಭಿನ್ನ ಭಿನ್ನ ರುಚಿ ಇರುವ ಜನರಿಗೆ ಬೇಕಾದ್ದೆಲ್ಲವೂ ಅಲ್ಲಿ ಸಿಗ್ತದೆಯೋ, ನಾಟ್ಯಂ ಭಿನ್ನ ರುಚೇರ್ ಜನಸ್ಯ ಬಹುಧಾಪ್ಯೇಕಂ ಸಮಾರಾಧನಂ ಅಂತ ಮಾತಿದೆಯೋ, ಅದೇ ರೀತಿ ಈ ಲಕ್ಷದೀಪೋತ್ಸವ ಎನ್ನುವುದು ಒಂದು ಸಮಾರಾಧನೆ ಇದ್ದ ಹಾಗೆ. ಇಲ್ಲಿ ಭಕ್ಷ್ಯ ಭೋಜ್ಯ ಇರ್ತದೆ, ಅವರಿಗಿಷ್ಟವಾದ ತಿಂಡಿ ತಿನ್ನಲಿಕ್ಕೆ ವ್ಯವಸ್ಥೆ ಇರ್ತದೆ, ಸುತ್ತಾಡಲಿಕ್ಕೆ ವ್ಯವಸ್ಥೆ ಇರ್ತದೆ, ಭಗವಂತನನ್ನೇ ಕಾಣಬೇಕು ಎನ್ನುವರಿಗೆ ಅದರ ವ್ಯವಸ್ಥೆ ಇರುತ್ತೆ. ಜನಸಮ್ಮರ್ದದಿಂದ ಭಗವಂತನನ್ನು ಕಾಣಲಿಕ್ಕೆ ಆಗಲಿಲ್ಲ ಅಂತಂದರೆ ಭಗವಂತನ ನಾನೇ ಬರ್ತೇನೆ ಅಂತ ಹೊರಗಡೆ ಬಂದು ದರ್ಶನವನ್ನು ನೀಡ್ತಾನೆ. ಇಂತಹ ವ್ಯವಸ್ಥೆಗಳೆಲ್ಲ ಇದೆ. ಅವರವರ ಭಾವಕ್ಕೆ, ಅವರವರ ಭಕುತಿಗೆ, ಅವರವರ ಶ್ರದ್ಧೆಗೆ ಅನುಗುಣವಾಗಿ ಇಲ್ಲಿಂದ ಧರ್ಮಸ್ಥಳದಿಂದ ತಮಗೆ ಬೇಕಾದ್ದನ್ನು ಕೊಂಡು ಹೋಗುವಂತಹ ಒಂದು ವ್ಯವಸ್ಥೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ವ್ಯವಸ್ಥಿತವಾಗಿದೆ ಅಂತ ಇದನ್ನು ನಾವು ಹೇಳಬಲ್ಲವಾಗ. ತುಂಬ ಧನ್ಯವಾದಗಳು ಸರ್. ತುಂಬ ಮಾಹಿತಿಗಳು ನಿಮ್ಮಿಂದ ಸಿಕ್ಕಿತು. ಧನ್ಯವಾದಗಳಾಗದ. ಸತ್ಯದ, ಧರ್ಮದ, ನ್ಯಾಯದ, ನಿಷ್ಠೆಯ ಮಣ್ಣು ಧರ್ಮಸ್ಥಳದ ಧರ್ಮಭೂಮಿಕೆಯಲ್ಲಿಂದು ಲಕ್ಷದೀಪೋತ್ಸವದ ಸಂಭ್ರಮ ಶ್ರೀ ಮಂಜುನಾಥ ಸ್ವಾಮಿಗೆ. ಲಕ್ಷ ದೀಪಗಳು ಬೆಳಗ್ತದೆ ಇಲ್ಲಿ. ಅದು ಎಣ್ಣೆಯಿಂದ ಬತ್ತಿಯ ದೀಪ ಉರಿಸಿದ್ದಿರಬಹುದು, ಅಥವಾ ಈಗ ವಿದ್ಯುತ್ ದೀಪಗಳ ಅಲಂಕಾರಗಳಿರಬಹುದು. ಇದೆಲ್ಲ ರೀತಿಯಲ್ಲಿ ಲಕ್ಷ ದೀಪ ಉತ್ಸವ ಎಂಬುದಾಗಿ, ಲಕ್ಷ ಎಂಬುದು ಸಾಂಕೇತಿಕವಾಗಿ ಅದನ್ನು ಹೇಳ್ತೇವೆ. ಆ ದೀಪೋತ್ಸವ ಎನ್ನುವುದು 5 ದಿನಗಳ ಕಾಲ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೀತದೆ. ಇಪ್ಪತ್ತೈದು 30 40 ಸಾವಿರ ಜನ ಊಟ ಮಾಡುವ ಅನ್ನಪೂರ್ಣದಲ್ಲಿ ಯಾವುದೇ ವಸ್ತುವನ್ನು ಧರ್ಮಸ್ಥಳ ಬೇರೆ ಕಡೆಗಳಿಂದ ಅದನ್ನು ಸಂಗ್ರಹ ಮಾಡೋದಿಲ್ಲ. ಅವರೇ ಅಡುಗೆಯನ್ನು ಸಿದ್ಧಪಡಿಸಿ ವಿಧ ವಿಧವಾದ ಭಕ್ಷ್ಯ ಭೋಜ್ಯಗಳನ್ನು ಸಿದ್ಧಪಡಿಸಿ ಬಂದ ಎಲ್ಲರ ಉದರ ಸಂತೃಪ್ತಿಯಾಗುವಾಗ ಅವರು ಮಾಡ್ತಾರೆ. ಬಂದಂತಹವರಿಗೆ ನಮ್ಮ ಸಾಹಿತ್ಯದ ಬಗ್ಗೆ ತಿಳಿಸಬೇಕು, ನಮ್ಮ ಧರ್ಮದ ಬಗ್ಗೆ ಅವರಿಗೆ ಚಿಂತನೆಯನ್ನು ಹಚ್ಚಬೇಕು ಎಂಬ ದೃಷ್ಟಿಯಿಂದ ಸರ್ವಧರ್ಮ ಸಾಹಿತ್ಯ ಸಮ್ಮೇಳನವನ್ನು ಆ ಬಿಡುವಿನ ಸಮಯಕ್ಕೆ ಜೋಡಿಸಿಕೊಂಡದ್ದು. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.